ಗುಬ್ಬಿ ಪಟ್ಟಣದಲ್ಲಿ ಯುಜಿಡಿ ಯೋಜನೆ ಇನ್ನು 6 ತಿಂಗಳಲ್ಲಿ ಪರಿಪೂರ್ಣಗೊಳ್ಳುತ್ತೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಶ್ರೀನಿವಾಸ್, ಆಡಳಿತ ಪಕ್ಷ ಇರೋದ್ರಿಂದ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ 3 ಕ್ಷೇತ್ರಗಳ ಮತದಾರರು ಒಪ್ಪಿಕೊಂಡು ಗೆಲುವು ಕೊಟ್ಟಿದ್ದಾರೆ. ಬಿಜೆಪಿ 2 ಬಣಗಳಾಗಿ ಹೋಗ್ತಿವೆ ಅಂದ್ರೆ ಅದು ಅವರ ಆಂತರಿಕ ಸಮಸ್ಯೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಸರ್ಕಾರದ ಜವಾಬ್ದಾರಿ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಾ ರಾಜಣ್ಣ, ಉಪಾಧ್ಯಕ್ಷೆ ಮಮತಾ ಶಿವಪ್ಪ, ತಹಶೀಲ್ದಾರ್ ಬಿ ಆರತಿ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಮಂಜುಳಾ, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಭಾಗಿಯಾಗಿದ್ರು. ಯೋಜನೆ ಪ್ರಾರಂಭ ಆದಾಗ 7 ಎಕರೆಗಳನ್ನ ನಮ್ಮಲ್ಲಿ ಪ್ರಸ್ತಾವನೆ ಸರ್ಕಾರಕ್ಕೆ ಇತ್ತು. ನಾವು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಮಾಡಿದ್ದು, ಅಷ್ಟರಲ್ಲಿ ರಿಪೋರ್ಟ್ ಬಂದು ಕೋರ್ಟಲ್ಲೂ ಕೂಡ ನಮ್ಮ ಪರವಾಗಿ ಕೇಸ್ ಆಗಿದ್ದಂಥದ್ದು. ಆದರೂ ಕೂಡ ನಮಗೆ ಈಗ 1.5 ಎಕರೆ ಸಾಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಈಗ ನಾವು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಹೋಗಿದ್ರೆ ಪಾಪ ಇವ್ರಿಗೂ ತೊಂದರೆ ಆಗಲ್ಲ, ಕಡಿಮೆ ಹಣ ಸಿಗೋದು. ಅದರಿಂದ ನಮ್ಮ ಹಿಂದಿನ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿ ಅವರು, ನಮ್ಮ ಶಿವಕುಮಾರ್ ಅವರು, ನಮ್ಮ ಸಾದಿಕ್ ಅವರು, ಎಲ್ಲ ರೇಣುಕಪ್ಪ ಅವರು, ಕುಮಾರಣ್ಣ ಅವರು ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಯೋಜನೆ ಆಗಲಿಕ್ಕೆ ಪೂರಕವಾಗಿ ಈಗ ಯಾರು ಚನ್ನಬಸವಣ್ಣ ಇರ್ಬೋದು, ಮಲ್ಲೇಶಣ್ಣ ಇರ್ಬೋದು, ಗಿರೀಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಎಲ್ಲರ ಮನಸ್ಸನ್ನು ಹೊಂದಿಸಿ ಈ ಒಂದು ಕಾರ್ಯ ಯಶಸ್ವಿ ಆಗಕ್ಕೆ ಎಲ್ಲ ಸದಸ್ಯರಿಗೂ ಕೂಡ ಸಹಕಾರ ನೀಡಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಿನದಾಗಿ ನಮ್ಮ ಈ ಜಮೀನು ಕಳ್ಕೊಳ್ತಾ ಇರ್ತಕ್ಕಂಥದ್ದು. ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೀನಿ. ನಾನು ಮಾತಿಗೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಾನು ಇವರಿಗೆ ಸಾತೇನಹಳ್ಳಿ ಗೇಟಲ್ಲಿ 5 ಎಕರೆ ನಾವು 5 ಎಕರೆ ಸೈಟ್ ಮಾಡ್ತಾ ಇದ್ದೀವಿ. ಆಯ್ತು, ಅಲ್ಲಿ ನಾನು ಸೈಟ್ ಮಾಡ್ತಾ ಇದ್ದೀನಿ. ಅಲ್ಲಿಗಾಗಲೇ ನೀವು ಇಲ್ಲಿದ್ದಂಥ